I hope that you all understand Kannada. ಯಾಕೆಂತಂದ್ರೆ ಥಾಮಸ್ ಬಹಳ ವ್ಯಾಕರಣಬದ್ಧವಾಗಿ ಕನ್ನಡವನ್ನು ಮಾತಾಡಿದ್ರು. ಕನ್ನಡಿಗರು ಕೂಡ ಬಹಳ ಕಡಿಮೆ ಆ ಥರ ಮಾತಾಡಿದ್ರು ವ್ಯಾಕರಣಬದ್ಧವಾಗಿ. ವ್ಯಾಕರಣಬದ್ಧವಾಗಿ ಮಾತಾಡೋದಿದೆಯಲ್ಲ, ಅನೇಕ ಜನ ಸಾಹಿತಿಗಳಿಗೂ ಕೂಡ ಕಷ್ಟ ಅದು. ಆದರೆ ಅವರು ಥಾಮಸ್ ಅವರು ಬಹಳ ವ್ಯಾಕರಣಬದ್ಧವಾಗಿ, ಶುದ್ಧವಾಗಿ, ಸ್ಫುಟವಾಗಿ ಕನ್ನಡವನ್ನ ಮಾತನಾಡಿದ್ರು, ಕನ್ನಡದಲ್ಲಿ ಮಾತನಾಡಿದ್ರು. ಸೊ ಇಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಬರ್ತಕ್ಕಂಥವ್ರು ಹೆಚ್ಚಾಗಿ ಹಳ್ಳಿಗಾಡಿನ ಜನ ಎಲ್ಲರೂ ಕೂಡ ಹೆಚ್ಚಾಗಿ ಕನ್ನಡದಲ್ಲೇ ಮಾತನಾಡೋದು. ರೋಗಿಗಳು ಕನ್ನಡದಲ್ಲಿ ಮಾತಾಡಿದ್ರೆ ಡಾಕ್ಟರ್ಗಳು ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಅದರಿಂದ ಡಾಕ್ಟರ್ಗಳು ಕೂಡ ರೋಗಿಗಳ ಭಾಷೆಯಲ್ಲೇ ಮಾತನಾಡ್ತಕ್ಕಂಥದ್ದಾಗಬೇಕು. ಅವ್ರು ಇಂಗ್ಲಿಷ್ ಮಾತಾಡಿದ್ರೆ ಇಂಗ್ಲಿಷ್ ಮಾತಾಡಿ, ಕನ್ನಡ ಮಾತಾಡಿದ್ರೆ ಕನ್ನಡದಲ್ಲಿ ಮಾತಾಡಿ, ಮಲಯಾಳಂ ಮಾತಾಡಿದ್ರೆ ಮಲಯಾಳಂನಲ್ಲಿ ಮಾತಾಡಿ, ತಮಿಳಿನಲ್ಲಿ ಮಾತಾಡಿದ್ರೆ ಮಾತಾಡಿ. ಆದರೆ ಕನ್ನಡಿಗರೇ ಹೆಚ್ಚಿರೋದ್ರಿಂದ ಕನ್ನಡದಲ್ಲೇ ವ್ಯವಹರಿಸೋದು ಬಹಳ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಈ ಬ್ಯಾಪ್ಟಿಸ್ಟ್ ಆಸ್ಪತ್ರೆನ ಈ ಕಡೆ ಹೋಗುವಾಗ ಬರುವಾಗೆಲ್ಲ ನೋಡಿದ್ದೀನಿ, ಅನೇಕ ಸಾರಿ ನೋಡಿದ್ದೀನಿ. ಈಗ ಬರುವಾಗ ಬೈತಿ ಸುರೇಶ್ ಅವರು ಹೇಳ್ತಾ ಇದ್ರು, ಇಲ್ಲಿ ಹೆಚ್ಚಾಗಿ ಬಡವರಿಗೆ ಹೆಚ್ಚು ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ, ಮತ್ತೆ ಕಡಿಮೆ ಖರ್ಚಿನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಅಂತಕ್ಕಂಥ ಮಾತು ಹೇಳಿದ್ರು. ನಿಮ್ಗೆಲ್ಲ ಗೊತ್ತಿದೆ